ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿಗೆ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿ ವೇತನವನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ರೀತಿ ಲಾಗಿನ್ ಆಗಿ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಬಳಸ್ತಕ್ಕಂಥ ಬ್ರೌಸರ್ ಅಲ್ಲಿ SSP ಅಂತ ಸರ್ಚ್ ಕೊಡ್ರಿ. ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ನಿಮ್ಗೆ ಕರ್ನಾಟಕ ಸರ್ಕಾರದ SSP ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸ್ಕಾಲರ್ಶಿಪ್ ಒಂದು ಪೋರ್ಟಲ್ ನಿಮ್ಗೆ ಲಭ್ಯ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು 3 ಆಪ್ಷನ್ಗಳು ನಿಮ್ಗೆ ಕಾಣಿಸ್ತಾ ಇದಾವೆ. ಇಲ್ಲಿ ಮೊದಲನೇ ಆಪ್ಷನ್, ಮೊದಲ ಬಾರಿಗೆ ಯಾರಾದ್ರೂ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸುವಂತ ವಿದ್ಯಾರ್ಥಿಗಳಾಗಿದ್ರೆ 2026-27ನೇ ಸಾಲಿಗೆ ಮೊದಲ ಬಾರಿ ರಿಜಿಸ್ಟ್ರೇಷನ್ ಮಾಡಿಕೊಳ್ತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಆಪ್ಷನ್ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದೇ ಲಿಂಕ್ ಆಗಿರುತ್ತೆ. ನಂತರ ಇಲ್ಲಿ ಎರಡನೇ ಆಪ್ಷನ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗ್ಲಿಕ್ಕೆ ಇರುತ್ತೆ. ಈಗ ನಾವು ಈ ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ ಹೇಳ್ತಿರೋದ್ರಿಂದ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ 2026-27ನೇ ಸಾಲಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ. ಸೊ ನಾವು ಮೊದ್ಲಿಗೆ ಇಲ್ಲಿ ಏನ್ ಮಾಡ್ಕೋಬೇಕು, ಹೊಸ ಖಾತೆಯನ್ನ ಸೃಜಿಸಿ ಅಂತ ಕಾಣ್ತಾ ಇದೆಯಲ್ಲ. ಸೊ ನಾನು ಹೊಸ ವಿದ್ಯಾರ್ಥಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮೊದಲ ಲಿಂಕ್ ಅನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಈ ರೀತಿಯಾಗಿ ಬರುತ್ತೆ, ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತ. ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಬಾಕ್ಸ್ ಅಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಕ್ಲಿಕ್ ಟು ಪ್ರೊಸೀಡ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನೆಕ್ಸ್ಟ್ ಲಿಂಕ್ ನಿಮ್ಗೆ ಈ ರೀತಿ ಬರುತ್ತೆ, ಗುರುತಿನ ದೃಢೀಕರಣ ಸೇವೆ ಅಂತ ಹೇಳಿ, ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ. ಸೊ ನೀವು ಯಾವ ವಿದ್ಯಾರ್ಥಿಯ ಅರ್ಜಿಯನ್ನ ಸಲ್ಲಿಸ್ಬೇಕಂತಿದ್ರೋ ಸೊ ಅಂತ ವಿದ್ಯಾರ್ಥಿಯ ಒಂದು ಆಧಾರ್ ಹೆಸರನ್ನು ಇಲ್ಲಿ ಹಾಕ್ರಿ ಮತ್ತು ಆಧಾರ್ ಸಂಖ್ಯೆಯನ್ನು ಹಾಕ್ರಿ ಇಲ್ಲಿ. ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೇಲ್ ಐಡಿ ಇದ್ರೆ ವಿದ್ಯಾರ್ಥಿಯ ಮೇಲ್ ಐಡಿ ಇದ್ರೆ ಅಥವಾ ಪೋಷಕರ ಮೇಲ್ ಐಡಿ ಇದ್ರೆ ಇಲ್ಲಿ ಎಂಟರ್ ಮಾಡ್ರಿ, ಇಲ್ಲ ಪೋಷಕರ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ರಿ. ಸೊ ಇಲ್ಲಿ ಲಿಂಗ ಇದ್ದಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಮೇಲ್ ಐಡಿ, ಪೋಷಕರ ಒಂದು ಮೇಲ್ ಐಡಿ ಇದ್ರೆ ಮೇಲ್ ಐಡಿಯನ್ನ ಹಾಕ್ರಿ. ನಂತರ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ ಇಲ್ಲಿ. ನಂತರ ಸಲ್ಲಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಂತರ ಯಾವ ಮೊಬೈಲ್ ನಂಬರ್ ಅನ್ನು ಲಿಂಕ್ ಹಾಕಿರ್ತಾರೋ ಇಲ್ಲಿ ಆ ಮೊಬೈಲ್ ನಂಬರ್ಗೆ ಒಂದು OTP ಜನರೇಟ್ ಆಗಿರುತ್ತೆ, 4 ಸಂಖ್ಯೆಯ OTP ಅನ್ನ. ಸೊ ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ರಿ. ಇಷ್ಟಾದ್ಮೇಲೆ ನೀವು ವಿದ್ಯಾರ್ಥಿಯ ಒಂದು ನ್ಯೂ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ನ್ಯೂಮರಿಕ್ ಇರಬೇಕು, ಹಾಗೂ ಒಂದು ಸಿಂಬಲಿಕ್ ಒಂದು ಇರಬೇಕಾಗತ್ತೆ. ಸೊ ಆ ರೀತಿ ನೀವು ಇಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಕೊಡಬೇಕಾಗತ್ತೆ. ನೀವು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟಾದ್ಮೇಲೆ ಸಲ್ಲಿಸಿ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಧನ್ಯವಾದಗಳು, ನಿಮ್ಮ ಖಾತೆಯನ್ನು ಯಶಸ್ವಿಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ ಅಂತ ಬರುತ್ತೆ. ಮತ್ತು ನೀವು ಯಾವ ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತಾರೋ ಆ ಮೊಬೈಲ್ ನಂಬರ್ ಕೂಡ ಅದು ಮೆಸೇಜ್ ಹೋಗಿರುತ್ತೆ. ಅಲ್ಲಿ ಏನಂತ ಇರುತ್ತೆ ಅಂದ್ರೆ ಡಿಯರ್ ಸ್ಟೂಡೆಂಟ್ ನೇಮ್ ಇರುತ್ತೆ, ಸ್ಕಾಲರ್ಶಿಪ್ ಅಕೌಂಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಮತ್ತು ಇವರ್ ಯೂಸರ್ ID ಅಂತೇಳಿ SSP ID ಕೂಡ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾಗೆ ಪಾಸ್ವರ್ಡ್ ಕೂಡ ಅದಕ್ಕೆ ಅಲ್ಲಿ ಹೋಗಿರುತ್ತೆ. ಈ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ ನಂತರ ಮತ್ತೆ ನೀವು ಒಂದು SSP ಯ ಒಂದು ಹೋಮ್ ಪೇಜ್ಗೆ ಬಂದು ಇಲ್ಲಿ ಲಾಗಿನ್ ಪೇಜ್ಗೆ ನೀವು ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಈ ರೀತಿಯಾಗಿ ನಿಮ್ಗೆ ಒಂದು ಲಾಗಿನ್ ಪೇಜ್ ಕಾಣಿಸುತ್ತೆ. ಅದು ಬಹಳಷ್ಟು ಸುಂದರವಾಗಿ ಅದನ್ನ ವಿನ್ಯಾಸಗೊಳಿಸಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ನಿಮ್ಮ ಮೊಬೈಲ್ ನಂಬರ್ಗೆ SSP ID ಹೋಗಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡ್ರಿ. ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಕ್ಯಾಪ್ಚಾ, ಈ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡ್ರಿ ಆಸ್ ಇಟ್ ಈಸ್.
ನಂತರ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಿಮಗೆ ಈ ರೀತಿ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ರಿ. ನಂತರ ನಿಮಗೆ ಈ ರೀತಿಯ ವಿದ್ಯಾರ್ಥಿಯ ಒಂದು ಹೋಮ್ ಪೇಜ್ ಕಾಣಿಸುತ್ತೆ. ಈಗ ನೀವು ಸಕ್ಸಸ್ಫುಲಿ ಆಗಿ ಲಾಗಿನ್ ಆಗಿದ್ರೆ ಸೊ ಸ್ಟೆಪ್ಗಳು ಇಲ್ಲಿ ಕಾಣಿಸ್ತವೆ. ಮೊದಲ ಬಾರಿಗೆ ಇಲ್ಲಿ ಸ್ಟೂಡೆಂಟ್ ನೇಮ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಮೇಲೆ. ಅದೇ ರೀತಿಯಾಗಿ SSP ID ಕಾಣಿಸುತ್ತೆ. ಇಲ್ಲಿ ಡೇಟ್ ಕೂಡ ಕಾಣಿಸುತ್ತೆ ನಿಮ್ಗೆ. ನಾನು ಯಾವ ಡೇಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ 2/7/2026 ಅಪ್ಲೈ ಮಾಡ್ತಿದ್ದೀನಿ. ಸೊ ಆ ಡೇಟ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಹಲವಾರು ಆಪ್ಷನ್ಗಳಿದಾವೆ. ಹೋಮ್ ಪೇಜ್ ಇದೆ. ನಂತರ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ನೀವು ಈಗಾಗಲೇ ಯಾವ ಅಭ್ಯರ್ಥಿಗಳು ಕಳೆದ ವರ್ಷ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಂತ ವಿದ್ಯಾರ್ಥಿಯ ಒಂದು ಸ್ಕಾಲರ್ಶಿಪ್ ಶಿಷ್ಯ ವೇತನ ಜಮಾ ಆಗಿದೆನಾ ಇಲ್ವಾ, ಅದು ಏನ್ ಸ್ಟೇಟಸ್ ಅಲ್ಲಿ ಇದೆ ಅಂತ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು. ಈಗ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆಯಲ್ಲ, ಮೂರನೇ ಆಪ್ಷನ್ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಅರ್ಜಿಯನ್ನು ಸಲ್ಲಿಸಿದ ನಂತರ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ KYC ಅಂತ ಕಾಣ್ತಾ ಇದೆಯಲ್ಲ, ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಆಧಾರವನ್ನ ಇಲ್ಲಿ KYC ಅನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಸರಿ NSP OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ಕೂಡ ಕಡ್ಡಾಯವಾಗಿ ವಿದ್ಯಾರ್ಥಿಗಳು SSP ಅರ್ಜಿಯನ್ನ ಸಲ್ಲಿಸುವಾಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನೀವು ಏನಾದ್ರು NPCI ಏನಾದ್ರು ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ 4 ಆಪ್ಷನ್ಗಳು ಕಾಣಿಸ್ತವೆ. ಚೇಂಜ್ ಪಾಸ್ವರ್ಡ್, ಅಪ್ಡೇಟ್ ಯುವರ್ ಮೊಬೈಲ್ ನಂಬರು, ಅಪ್ಡೇಟ್ ಸ್ಟೂಡೆಂಟ್ ಜೆಂಡರು, ಚೇಂಜ್ ಆಧಾರ್ ನೇಮ್ ಅಂತೇಳಿ ಕಾಣಿಸ್ತಾ ಇದೆ. ಸೊ ನೀವು ಇಷ್ಟು ಆಪ್ಷನ್ಗಳಲ್ಲಿ ನೀವು ಏನಾದ್ರೂ ತಿದ್ದುಪಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರೊಫೈಲ್ ಅಲ್ಲಿ ಈ 4 ಆಪ್ಷನ್ಗಳನ್ನು ಬಿಟ್ಟಿರ್ತಾರೆ. ಸೊ ನಾವು ಈಗ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನಿಮಗೆ ಈ ರೀತಿ 3 ಸ್ಟೆಪ್ಗಳು ಇಲ್ಲಿ ಕಾಣಿಸ್ತವೆ. ಪ್ರತಿ ಹಂತದಲ್ಲೂ ಎಲ್ಲಾ ವಿವರಗಳನ್ನ ನಮೂದಿಸಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇದೆ. ಸ್ಟೆಪ್ 1 ಅಲ್ಲಿ ಸ್ಟಡಿ ಮತ್ತು ಕಾಸ್ಟ್ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಸ್ಟೆಪ್ 2 ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್, ಏನಾದ್ರೂ ವಿದ್ಯಾರ್ಥಿ ಹಾಸ್ಟೆಲರ್ ಆಗಿದ್ರೆ ಅದರ ಮಾಹಿತಿಯನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಸ್ಟೆಪ್ 3 ಅಲ್ಲಿ ಪೂರ್ವ ವೀಕ್ಷಣೆ ಪ್ರಿವ್ಯೂ ಅನ್ನು ಮಾಡಿ ಸಬ್ಮಿಟ್ ಅಂತ ಕೊಡುವಂತ ಒಂದು ಹಂತ ಇದಾಗಿರುತ್ತೆ. ಸೊ ಮೊದಲಿಗೆ ಸಬ್ಮಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ರೀತಿಯಾದಂತ ಒಂದು ಪಾಪ್ಅಪ್ ಮೆಸೇಜ್ ಬರ್ತಿದೆ. KYC ರಿಕ್ವೈರ್ಡ್. ಅರ್ಜಿ ಸಲ್ಲಿಸುವ ಮೊದಲು KYC ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. KYC ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಮತ್ತು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನ ಮುಂದುವರಿಸಿ ಅಂತ ಇದೆ. ಸೊ ಇಲ್ಲಿ ಓಕೆ ಅಂತ ಕೊಟ್ಟಾಗ ಇಲ್ಲಿ ಏನ್ ಕಾಣಿಸ್ತಾ ಇದೆ KYC ಅಂತ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಳ್ಳೋಣ. KYC ಅನ್ನ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಗೊಂದು ಮೆಸೇಜ್ ಬರುತ್ತೆ. ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಅಂತ ಇದೆ. ಪ್ಲೀಸ್ ಪ್ರೊವೈಡ್ ಯುವರ್ ಮಾಹಿತಿ ಕೇಳ್ತಾ ಇದೆ. ಇಲ್ಲಿ ಕ್ಲಿಕ್ ಫಾರ್ KYC ಅಂತ ಏನೋ ಒಂದು ಬ್ಲೂ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇನ್ನೊಮ್ಮೆ ನೀವು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿ ಆಧಾರ್ ನಂಬರ್ ಅನ್ನ ಇಲ್ಲಿ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಂತರ OTP ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. OTP ಪಡೆಯಿರಿ, ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. OTP ಅನ್ನು SMS ಮೂಲಕ ಕಳುಹಿಸಲಾಗಿದೆ ಅಂತಿದೆ, ಓಕೆ ಅಂತ ಕೊಡ್ರಿ. ಬಂದಿರತಕ್ಕಂತಹ OTP ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ರಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು KYC ಆಧಾರ್ OTP ಅನ್ನ ಜನರೇಟ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಆಧಾರ್ ಬೇಸ್ಡ್ ಒಂದು ಫೋಟೋ ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ನಂತರ ಇಲ್ಲಿ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಇದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಕೊಡ್ರಿ. ಸೊ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಮಾಡಿ ಇಲ್ಲಿ. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ನಿಮ್ದು KYC ಇಲ್ಲಿ ಸಂಪೂರ್ಣವಾಗಿ ಆಯ್ತು. ಮತ್ತೆ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ